ರಾವಣ ಆರ್ಯಾವರ್ತದ ವೈರಿ. ರಾಮಚಂದ್ರ ಸರಣಿಯ 3ನೇ ಕೃತಿ. ಬರೆದವರು ಅಮೀಶ್ ತ್ರಿಪಾಠಿ. ಅಧ್ಯಾಯ 1. ಕ್ರಿಸ್ತಪೂರ್ವ 3400. ಸಾಲ್ಸೆಟ್ ದ್ವೀಪ, ಭಾರತದ ಪಶ್ಚಿಮ ಕರಾವಳಿ. ಆತ ಕಡು ನೋವಿನಿಂದ ಆರ್ತನಾಗಿ ಚೀರಿದ. ತನ್ನ ಅಂತ್ಯ ಸಮೀಪಿಸಿದೆ ಎಂದು ಆತನಿಗೆ ಗೊತ್ತಿತ್ತು. ಈ ವೇದನೆಯನ್ನು ಇನ್ನು ಬಹಳ ಹೊತ್ತು ಸಹಿಸಿಕೊಳ್ಳಬೇಕಾಗಿರಲಿಲ್ಲ. ಆದರೆ ಅಲ್ಲಿಯವರೆಗೂ ಆತ ತನ್ನ ರಹಸ್ಯವನ್ನು ಬಾಯಿ ಬಿಡದೆ ಕಾಪಾಡಿಕೊಳ್ಳಬೇಕಾಗಿತ್ತು. ಹಾಗೆ ಮಾಡಲೇಬೇಕಾಗಿತ್ತು, ಇನ್ನು ಕೆಲವೇ ನಿಮಿಷಗಳವರೆಗೆ. ಆತ ಮನಸ್ಸನ್ನು ಗಟ್ಟಿಮಾಡಿಕೊಂಡ. ಮನಸ್ಸಿನಲ್ಲಿಯೇ ಆ ಮಂತ್ರವನ್ನು ಮತ್ತೆ ಮತ್ತೆ ಉಚ್ಚರಿಸಿಕೊಂಡ. ಅಗಾಧವಾದ ಶಕ್ತಿಯನ್ನು ನೀಡುವ ಸಾಮರ್ಥ್ಯವಿದ್ದ ಆ ಮಂತ್ರ ಆತನ ಬುಡಕಟ್ಟಿನವರಿಗೆ, ಎಂದರೆ ಮಲೆಯ ಪುತ್ರರಿಗೆ, ಬಹಳ ಪವಿತ್ರವಾದ ಮಂತ್ರ. ಜೈ ಶ್ರೀ ರುದ್ರ, ಜೈ ಶ್ರೀ ಪರಶುರಾಮ, ಜೈ ಶ್ರೀ ರುದ್ರ, ಜೈ ಪರಶುರಾಮ. ಆತ ತನ್ನ ಕಣ್ಣನ್ನು ಮುಚ್ಚಿ ಮಂತ್ರದ ಮೇಲೆ ಚಿತ್ತವನ್ನು ಸ್ಥಿತಗೊಳಿಸಿದ. ಪ್ರಸ್ತುತ ಪರಿಸರವನ್ನು ಮರೆಯಲು ಪ್ರಯತ್ನಿಸಿದ. ನನಗೆ ಶಕ್ತಿ ಕೊಡಿ ದೇವರುಗಳೇ, ನನಗೆ ಶಕ್ತಿ ಕೊಡಿ. ಆತನ ಶತ್ರು ಆತನ ಮೇಲೆಯೇ ನಿಂತಿದ್ದ. ಇನ್ನೊಂದು ಬಲವಾದ ಪೆಟ್ಟನ್ನು ನೀಡುವ ಸಿದ್ಧತೆಯಲ್ಲಿದ್ದ. ಆದರೆ ಪೆಟ್ಟನ್ನು ಕೊಡುವ ಮುನ್ನ ಆತನನ್ನು ಯಾರೋ ಒರಟಾಗಿ ಹಿಂದಕ್ಕೆಳೆದರು. ಎಳೆದದ್ದು ಒಬ್ಬ ಮಹಿಳೆ. ಆಕೆ ಕೋಪದಿಂದ ಗೊಗ್ಗರ ಧ್ವನಿಯಲ್ಲಿ ಪಿಸುಗುಟ್ಟಿದಳು. ಖರಾ, ಇದರಿಂದೇನೂ ಪ್ರಯೋಜನವಾಗುತ್ತಿಲ್ಲ. ಲಂಕಾದ ಸಶಸ್ತ್ರ ಸೇನೆಯ ದಳಪತಿ ಖರ ಸಮೀಚಿಯತ್ತ ತಿರುಗಿದ. ಕೆಲವು ವರ್ಷಗಳ ಹಿಂದಿನವರೆಗೆ ಸಮೀಚಿ ಉತ್ತರ ಭಾರತದ ಚಿಕ್ಕದೊಂದು ರಾಜ್ಯವಾದ ಮಿಥಿಲಾದ ಪ್ರಭಾರಿ ಪ್ರಧಾನ ಸಚಿವೆಯಾಗಿದ್ದಳು. ಆದರೆ ಆಕೆ ತನ್ನ ಆ ಪದವನ್ನು ತೊರೆದು ತನ್ನನ್ನು ನೇಮಕ ಮಾಡಿದ್ದ ವ್ಯಕ್ತಿಯ ಹುಡುಕಾಟದ ಮೇಲೆ ತನ್ನೆಲ್ಲ ಶ್ರಮವನ್ನು ಮೀಸಲಾಗಿರಿಸಿದ್ದಳು. ಆಕೆ ಸೀತೆಯನ್ನು ಅರಸುತ್ತಿದ್ದಳು. ಈ ಮಲೆಯ ಪುತ್ರ ಬಲು ಗಟ್ಟಿಗ. ಖರ ಪಿಸುಗುಟ್ಟಿದ. ಇವನು ಬಾಯಿ ಬಿಡುವುದಿಲ್ಲ. ಇನ್ಯಾವುದಾದರೂ ಬೇರೆ ರೀತಿಯಲ್ಲಿ ನಾವು ಮಾಹಿತಿಯನ್ನು ಪಡೆಯಬೇಕು. ಹೆಚ್ಚು ಸಮಯವಿಲ್ಲ. ಸಮೀಚಿಯ ಪಿಸುಗುಟ್ಟುವಿಕೆಯಲ್ಲಿ ಅಸಹನೆ ಇತ್ತು, ತುರ್ತು ಇತ್ತು. ಆಕೆ ಹೇಳಿದ್ದು ಸರಿ ಎಂದು ಖರನಿಗೆ ಗೊತ್ತಿತ್ತು. ಕೈಗೆ ಸಿಕ್ಕಿದ್ದ ಈ ಮನುಷ್ಯನಷ್ಟೇ ತಮಗೆ ಮಾಹಿತಿಯನ್ನು ಕೊಡಲು ಸಾಧ್ಯವಿತ್ತು. ಈತನೂ ಸತ್ತರೆ ಈತನೊಂದಿಗೆ ಮಹತ್ವದ ಮಾಹಿತಿಯೂ ಸತ್ತಂತೆ. ಸೀತೆ, ಆಕೆಯ ಪತಿ ರಾಮ ಮತ್ತು ರಾಮನ ತಮ್ಮ ಲಕ್ಷ್ಮಣ ಮತ್ತು ಅವರೊಂದಿಗಿದ್ದ 16 ಜನ ಮಲೆಯ ಪುತ್ರ ಸೈನಿಕರು ಎಲ್ಲಿ ಅವಿತಿದ್ದಾರೆ ಎಂದು ಈತನಷ್ಟೇ ಹೇಳಬಲ್ಲ. ಈ ಮಾಹಿತಿಯನ್ನು ಪಡೆಯುವುದು ಎಷ್ಟು ಮುಖ್ಯ ಎಂಬುದು ಖರನಿಗೆ ತಿಳಿದಿತ್ತು. ಸಮೀಚಿಯ ನಿಜವಾದ ಪ್ರಭು ರಾವಣನ ಮನ್ನಣೆಯನ್ನು ಮರಳಿ ಪಡೆಯಲು ಇದು ಅವರಿಗಿದ್ದ ಒಂದು ಉತ್ತಮ ಅವಕಾಶವಾಗಿತ್ತು. ಆಕೆ ಆತನನ್ನು ಇರೈವಾ ಎಂದು ಕರೆಯುತ್ತಿದ್ದಳು. ಲಂಕಾಧಿಪತಿ ರಾವಣ. ನಾನು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಇವನಿರುವ ಸ್ಥಿತಿಯಲ್ಲಿ ಇವನ ಜೀವ ಬಹಳ ಹೊತ್ತು ತಡೆಯುವುದಿಲ್ಲ. ಖರ ಪಿಸುಧ್ವನಿಯಲ್ಲಿ ಹೇಳಿದ, ತನ್ನ ಹತಾಶೆಯನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಾ. ಆತ ಬಾಯಿ ಬಿಡುತ್ತಾನೆ ಎಂದು ನನಗನಿಸುವುದಿಲ್ಲ. ಇರು, ಪ್ರಯತ್ನಿಸುತ್ತೇನೆ. ಖರ ಇನ್ನೇನನ್ನೋ ಪ್ರಯತ್ನಿಸುವ ಮುನ್ನ ಸಮೀಚಿ ಸರಪಳಿಯಲ್ಲಿ ಬಿಗಿಯಾಗಿ ಕಟ್ಟಿದ್ದ ಆ ವ್ಯಕ್ತಿಯ ಬಳಿ ಹೋದಳು. ಆಕೆ ಆತನ ಧೋತಿಯನ್ನು ಎಳೆದು ಪಕ್ಕಕ್ಕೆ ಬಿಸಾಡಿದಳು. ನಂತರ ಆಕೆ ಆತನ ಲಂಗೋಟಿಯನ್ನು ಕಿತ್ತು ಹಾಕಿದಳು. ಈ ಮಾದರಿಯಲ್ಲಿ ಬತ್ತಲಾಗಿ ಆತ ನಾಚಿಕೆಯಲ್ಲಿ ನರಳುವಂತೆ ಮಾಡಿದ್ದಳು. ಖರನಿಗೂ ಈಕೆಯ ಈ ವರ್ತನೆ ದಿಗಿಲುಪಡಿಸಿತು. ಸಮೀಚಿ, ಇದು... ಸಮೀಚಿ ಆತನತ್ತ ದುರುಗುಟ್ಟಿ ನೋಡಿದಳು. ಆತ ಸುಮ್ಮನಾದ. ಚಿತ್ರಹಿಂಸೆ ನೀಡುವವರಿಗೂ ಒಂದು ನೀತಿ ಎಂದಿರುತ್ತದೆ. ಕೊನೆಯ ಪಕ್ಷ ಭಾರತದಲ್ಲಿ. ಆದರೆ ಅದನ್ನು ಗಾಳಿಗೆ ತೂರುವುದರಲ್ಲಿ ಸಮೀಚಿಗೆ ಯಾವುದೇ ಎಗ್ಗಿರಲಿಲ್ಲ. ಮುಂದಾಗುವುದನ್ನು ಊಹಿಸಿಕೊಂಡೇ ಮಲೆಯ ಪುತ್ರನ ಕಣ್ಣುಗಳು ಅಗಲವಾದವು. ಇಲ್ಲಿಯವರೆಗೆ ಸರಿ, ಆದರೆ ಈಗ ಆತನ ಮೇಲೆ ಎರಗಲಿರುವ ನೋವನ್ನು ಆತ ಸಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು. ಸಮೀಚಿ ಹತ್ತಿರದಲ್ಲಿದ್ದ ಒಂದು ಕುಡುಗೋಲನ್ನು ಎತ್ತಿಕೊಂಡಳು. ಅದರ ಒಂದು ಬದಿಯು ಭಯಾನಕವಾಗಿ ಹರಿತವಾಗಿತ್ತು. ಇನ್ನೊಂದು ಬದಿ ಗರಗಸದ ಆಕಾರದಲ್ಲಿತ್ತು. ಗರಿಷ್ಠ ನೋವನ್ನು ನೀಡಲು ಮಾಡಲಾಗಿದ್ದ ಕ್ರೂರವಾದ Sample complete. Ready to continue?